ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಅಂತರ್ಮನಕ್ಕೆ ಸ್ವಾಗತ. ಅಂತರ್ಮನ ಶುದ್ಧತೆಯ ಪ್ರತೀಕ. ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ಅದೃಷ್ಟ ಬೇಕು, ಅಧಿಕಾರ ಬೇಕು, ಆಮೇಲೆ ದೃಷ್ಟಿ ದೋಷಗಳ ನಿವಾರಣೆ ಆಗ್ಬೇಕು, ನಿಂತೋಗಿರ್ತಕ್ಕಂತಹ ಕೆಲಸಗಳೆಲ್ಲವೂ ಪೂರ್ತಿ ಆಗ್ಬೇಕು, ಹಾಗೆ ಮನಸ್ಸು ಶಾಂತವಾಗಿರ್ಬೇಕು, ಮನೆಯಲ್ಲಿ ಸುಖ ಇರಬೇಕು, ಹೊಂದಾಣಿಕೆ ಇರಬೇಕು ಅಂತ ಬಯಸ್ತಾ ಇರ್ತಾರೆ. ಹಾಗೆ ಏನಾದ್ರೂ ಅನ್ಕೊಂಡ್ರೆ ಅದು ನಡಿಬೇಕು ಅಂತ, ಅಡ್ಡಿ ಆತಂಕಗಳೆಲ್ಲ ದೂರ ಆಗ್ಬೇಕು, ಒಳ್ಳೇದೇ ಆಗ್ಬೇಕು ಅಂತ ಬಯಸ್ತಾ ಇರ್ತಾರೆ. ಹಾಗಾದ್ರೆ ಏನ್ ಮಾಡ್ಕೊಳ್ಬೇಕು, ಏನೆಲ್ಲ ಪೂಜೆ ಮಾಡ್ಕೊಂಡ್ವಿ, ಏನೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡ್ವಿ, ಅದು ಯಾವುದು ಒಳ್ಳೇದಾಗ್ತಾ ಇಲ್ಲ. ಸುಲಭವಾಗಿ ಖರ್ಚಿಲ್ಲದೆ ಎಲ್ಲೂ ದುಡ್ಡು ಕಳ್ಕೊಳ್ದೆ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಏನು ಉಪಾಯ ಮಾಡ್ಬೇಕು ಅನ್ನೋದಾದ್ರೆ, ಇದೆಲ್ಲ ಮನೆಯಲ್ಲಿ ಸಿಗ್ತಕ್ಕಂಥ ವಸ್ತುಗಳು, ಇದನ್ನ ಬಳಸ್ಕೊಂಡು ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ತುಂಬಾ ಅದ್ಭುತವಾದ ರಿಸಲ್ಟ್ ಸಿಗ್ತದೆ. ಇದು ಯಾವುದನ್ನು ಕಡಿಮೆ ಅಂದಾಜು ಹಾಕ್ಬಾರ್ದು, ಅಷ್ಟು ಅದ್ಭುತವಾದ ರಿಸಲ್ಟ್ ಕೊಡ್ತಕ್ಕಂಥದ್ದು ಇದು. ಹಾಗಾಗಿ ಈಗ ಹೇಳ್ತಕ್ಕಂಥ ಈ ವಸ್ತುಗಳನ್ನ ಬಳಸ್ಕೊಂಡು, ಅಂದ್ರೆ ಇದನ್ನ ಸ್ನಾನದ ನೀರಿಗೆ ಹಾಕೊಳ್ಬೇಕು. ಇವೆರಡು ವಿಚಾರಗಳನ್ನ ಹೇಳ್ತೀವಿ. ನೀವು ಯಾವ್ದು ನಿಮ್ಗೆ ಒಳ್ಳೇದ್ ಅನ್ಸುತ್ತೋ, ಯಾವ್ದು ಮಾಡಕ್ಕೆ ಸುಲಭ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ಇಂತಿಷ್ಟು ದಿನಗಳು ಅಂತ ಮಾಡಿ, 1 ತಿಂಗಳು, 2 ತಿಂಗಳು ಅಥವಾ 6 ತಿಂಗಳು ಇದನ್ನ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ. ಅದರಲ್ಲಿ ಯಾವುದೇ ದುರುದ್ದೇಶ ಇರ್ಬಾರ್ದು, ಯಾವುದೇ ಬೇಜಾರು ಇರ್ಬೋದು, ನಕಾರಾತ್ಮಕವಾದ ಯೋಚನೆ ಇರಬಾರ್ದು, ಅನುಮಾನ ಇರಬಾರ್ದು. ಅದೇ ಹಿಂಗಂದ್ ಮಾಡಿದ ತಕ್ಷಣ ನಂಗೆ ರಿಸಲ್ಟ್ ಬರ್ಬೇಕು ಅಂತ ಆಸೆ ಪಡಬಾರ್ದು. ಯಾಕೋ ಎಷ್ಟೋ ವರ್ಷಗಳಿಂದ ನಿಂತು ಹೋಗಿರೋದು, ಏನೋ ಆಗದೆ ಇರುವಂತ ಸಂದರ್ಭದಲ್ಲಿ ಸುಲಭವಾಗಿ ಖರ್ಚುಗಳಿಲ್ಲದೆ ಮಾಡ್ಕೊಂಡಾಗ ಸ್ವಲ್ಪ ಸಮಯ ತಗೊಳುತ್ತೆ. ಎಷ್ಟು ನಂಬಿಕೆ ಇರುತ್ತೋ ಅಷ್ಟು ಬೇಗ ಬೇಗ ಕೆಲಸಗಳಾಗುತ್ತೆ. ಹಾಗಾಗಿ ಈ ಒಂದು ಕೆಲಸ ಏನು ಅಂತಂದ್ರೆ, ಸ್ನಾನ ಮಾಡುವಂತಹ ನೀರಿಗೆ ಈ ವಸ್ತುಗಳನ್ನ ಹಾಕೊಳ್ಳಿ. ಯಾವ ಯಾವ ದಿನ ಯಾವ ಯಾವ ವಸ್ತು ಹಾಕೊಳ್ಬೇಕು ಅಂತ ಹೇಳ್ಕೊಡ್ತೀವಿ. ಯಾವ ದಿನಕ್ಕೆ ನಿಮ್ಗೆ ಆಗ್ಬೇಕು ಅನ್ಸುತ್ತೋ, ಇದು ಬೇಕು ನಮ್ಗೆ, ಈ ದಿನ ನಾವ್ ಈ ರೀತಿ ಮಾಡ್ಬೇಕು ಅಂತ ಅನ್ಸುತ್ತೋ ಅವತ್ತಿನ ದಿವಸಕ್ಕೆ ಈ ರೀತಿ ಮಾಡ್ಕೊಳ್ಳಿ. ಅಂದ್ರೆ ಸೋಮವಾರ ದಿನ ಒಂದು 4 ರಿಂದ 5 ಸ್ಪೂನು ಹಾಲನ್ನ ನೀವು ಒಂದು ಮಗ್ಗಲ್ಲಿ ಬೆರೆಸ್ಕೊಂಡು ಅದನ್ನ ಮೊದಲಿಗೆ ಸ್ನಾನ ಮಾಡ್ಕೊಳ್ಬೇಕು. ಮಾಡ್ಕೊಳ್ತು ಓಂ ಸೋಮಾಯ ನಮಃ ಅಂತ ಹೇಳ್ಕೊಳ್ಬೇಕು, ಅಥವಾ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡು ನೀವು ಸ್ನಾನ ಮಾಡಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಿರಿಕಿರಿ, ಅಶಾಂತಿ, ಬೇಜಾರು, ಖಿನ್ನತೆ ಇದೆಲ್ಲವೂ ಸಹ ದೂರ ಆಗುತ್ತೆ. ಅಂದ್ರೆ ಮನಸ್ಸು ನಿರ್ಮಲ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಲೆಸಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಜಗಳ, ಕಿರಿಕಿರಿ, ಏನೋ ಒಂದು ತಾಪತ್ರೆ, ಬೇಜಾರು, ಕಿರ್ಚಾಡೋದು ಇದೆಲ್ಲ ಆಗ್ತಾ ಇರುತ್ತೆ. ಮನಸ್ಸಿನಲ್ಲಿ ಯಾವಾಗ ಅಸಮಾಧಾನ ಇರುತ್ತೋ ಅಂತ ಸಂದರ್ಭದಲ್ಲಿ ಈ ಒಂದು ರೆಮಿಡಿ ಮಾಡ್ಕೊಳ್ಬಹುದು. ಹಾಗೆ ಚಂದ್ರನಿಗೆ ಹಾಲನ್ನ ನಿವೇದನೆ ಮಾಡಿ ಅದನ್ನ ಸ್ವೀಕಾರ ಮಾಡ್ಕೊಳ್ಬೇಕು. ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕವನ್ನ ಮಾಡ್ಕೊಳ್ಬೇಕು. ಇದಿಷ್ಟು ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದೆ, ಖಿನ್ನತೆ ಇದೆ, ದಾಂಪತ್ಯದಲ್ಲಿ ಕಲಹಗಳಿದೆ, ಕುಟುಂಬದಲ್ಲಿ ಸಾಮರಸ್ಯ ಇಲ್ಲ ಅಂತ ಅನ್ನೋರೆಲ್ಲರೂ ಸಹ ಇದನ್ನ ಮಾಡ್ಕೊಳ್ಬಹುದು. ಹಾಗೆ ದೀಪದಲ್ಲಿ, ದೀಪ ನೀವು ಹಚ್ಚುವಾಗ ಸ್ವಲ್ಪ ಅಕ್ಕಿಯನ್ನು ಹಾಕಿ ದೀಪ ಬೆಳಗಿಸ್ಬೇಕು. ಆಗ ಚಂದ್ರನ ಅನುಗ್ರಹ ಸಿಗುತ್ತೆ, ಶಿವನ ಆಶೀರ್ವಾದ ಸಿಗುತ್ತೆ, ಮನೆಯಲ್ಲಿ ಇರ್ತಕ್ಕಂಥ ಕಿರಿಕಿರಿ ಎಲ್ಲವೂ ದೂರ ಆಗಿ ಮನಸ್ಸು ಶಾಂತವಾಗುತ್ತೆ. ಆತಂಕ, ಒತ್ತಡ, ಕೋಪ ಎಲ್ಲವೂ ಕಡಿಮೆ ಆಗುತ್ತೆ. ಇನ್ನು ಮಂಗಳವಾರದಲ್ಲಿ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಸ್ನಾನ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡಾಗ ದೃಷ್ಟಿ ದೋಷಗಳು, ನಕಾರಾತ್ಮಕವಾದ ಶಕ್ತಿಗಳು, ಕಿರಿಕಿರಿಗಳು ಇದೆಲ್ಲವೂ ದೂರ ಆಗುತ್ತೆ. ಮನೆಯಲ್ಲಿರ್ತಕ್ಕಂತಹ ಇರ್ಬೋದು ಅಥವಾ ವ್ಯಕ್ತಿಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಅಥವಾ ದೃಷ್ಟಿಗಳಾಗಿದ್ರೆ ದೂರ ಆಗ್ತಕ್ಕಂಥದ್ದು. ಹಾಗೆ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆ ಒರೆಸ್ಕೊಳ್ತಕ್ಕಂಥದ್ದು. ಹಾಗೆ ದೇವರ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಒಂದು ಲವಂಗವನ್ನ ಹಾಕಿ ದೀಪವನ್ನ ಹಚ್ಚಿದಾಗ ನಕಾರಾತ್ಮಕ ದೃಷ್ಟಿ ದೋಷಗಳೆಲ್ಲವೂ ಸಹ ದೂರ ಆಗ್ತಕ್ಕಂಥದ್ದು. ಇನ್ನು ಬುಧವಾರದಲ್ಲಿ ವ್ಯಾಪಾರಗಳು ಚೆನ್ನಾಗಿ ಆಗ್ಬೇಕು, ಕೆಲಸಗಳು ಚೆನ್ನಾಗಿ ಪ್ರಗತಿಯಲ್ಲಿ ನಡಿಬೇಕು, ಅನ್ಕೊಂಡಿದ್ ಕೆಲಸ ಸಿಗಬೇಕು, ಅದಕ್ಕೆ ಚಾಕಚಕ್ಯತೆ ಬೇಕು, ಓದ್ ಕಡೆ ಎಲ್ಲ ಅಥವಾ ಮಾಡ್ತಕ್ಕಂಥ ಕೆಲಸಗಳೆಲ್ಲ ಮಾತಿನಿಂದ ಗೌರವ ಸಿಗಬೇಕು, ಅಥವಾ ಕೆಲಸಗಳು ಆಗ್ಬೇಕು ಅನ್ನೋರೆಲ್ಲರೂ ಸಹ ಸ್ನಾನದ ನೀರಿಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕೊಂಡು ಸ್ನಾನ ಮಾಡ್ಕೊಳ್ಬೇಕು. ಅಥವಾ ಏಲಕ್ಕಿನ ಹಾಕಿ ಕುದಿಸಿರೋ ನೀರಿನಿಂದ ಸ್ನಾನ ಮಾಡ್ಕೊಳ್ಬೇಕು. ಅಂದ್ರೆ ಇವು ಸ್ವಲ್ಪ ಏಲಕ್ಕಿ ಎಲ್ಲ ತುಂಬಾ ಬೆಲೆ ಇರ್ತಕ್ಕಂಥದ್ದು, ಒಂದು ಸ್ವಲ್ಪ ಹಾಕೊಂಡು ಸ್ನಾನ ಮಾಡ್ಕೊಳ್ಬೇಕು. ಹಾಗೆ ದೀಪವನ್ನ ಹಚ್ಚುವಾಗ ಒಂದು ಏಲಕ್ಕಿಯನ್ನ ಹಾಕಿ ದೀಪವನ್ನ ಹಚ್ಚಬೇಕು. ಇಲ್ಲ ಏಲಕ್ಕಿಯನ್ನ ಹಾಕಿ ಮಾಡಿರ್ತಕ್ಕಂಥ ನೈವೇದ್ಯವನ್ನ ದೇವರಿಗೆ ನಿವೇದನೆ ಮಾಡ್ಕೊಳ್ಬೇಕು. ಇಲ್ಲ ಏಲಕ್ಕಿ ಮಾಲೆಯನ್ನ ದೇವರಿಗೆ ಅರ್ಪಿಸಬೇಕು, ಅಥವಾ ದೇವಸ್ಥಾನಗಳಲ್ಲಿ ಏಲಕ್ಕಿಯನ್ನ ಅರ್ಪಿಸ್ಬೇಕು. ಈ ರೀತಿ ಮಾಡ್ತಾ ಬಂದ್ರೆ ಎಲ್ಲ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲೆಲ್ಲ ಜಯ ಸಿಗ್ತಕ್ಕಂಥದ್ದು, ಉನ್ನತಿ ಸಿಗ್ತಕ್ಕಂಥದ್ದು. ಇನ್ನು ಗುರುವಾರದಲ್ಲಿ ಅರಿಶಿನವನ್ನ ನೀರಿಗೆ ಹಾಕೊಂಡು ಸ್ನಾನ ಮಾಡ್ಕೊಂಡಾಗ ನಿಂತು ಹೋದ ಎಲ್ಲ ಕೆಲಸಗಳು ಸಹ ಪ್ರಗತಿಯನ್ನ ಕಾಣ್ತಕ್ಕಂಥದ್ದು. ಮದ್ವೆ ತಡ ಆಗ್ತಾ ಇದೆ, ಕೆಲಸ ಸಿಗೋದು ತಡ ಆಗ್ತಾ ಇದ್ರೆ, ವಿದ್ಯಾಭ್ಯಾಸದಲ್ಲಿ ಏಳಿಗೆ ಇಲ್ಲ ಅಂತಂದ್ರೆ, ಅಥವಾ ಏನೋ ಜೀವನದ ನಿರುತ್ಸಾಹ ಅನ್ನೋದು ಕಾಣ್ತಾ ಇದ್ರೆ, ಯಾವ ಒಂದು ಕೆಲಸವು ಮುಂದಕ್ಕೆ ಹೋಗ್ತಾ ಇಲ್ಲ, ಎಲ್ಲದರಲ್ಲೂ ಅಡ್ಡಿ ಆತಂಕಗಳು ಬರ್ತಾ ಇದೆ ಅಂತ ಅನ್ನೋದಾದ್ರೆ,
ವಿಷ್ಣುವಿನ ಆಶೀರ್ವಾದ ಬೇಕು ಅನ್ನೋದಾದ್ರೆ ಅರಿಶಿನವನ್ನ ಹಾಕೊಂಡು ಸ್ನಾನ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ಕೊಳ್ಬೇಕು. ಹಾಗೆ ದೀಪವನ್ನ ಹಚ್ಚುವಾಗ ಸ್ವಲ್ಪ ಅರಿಶಿನವನ್ನ ಹಾಕೋದು ಅಥವಾ ಅರಿಶಿನದ ಕೊಂಬನ ದೇವಸ್ಥಾನಗಳಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ಹಳದಿ ಬಟ್ಟೆಗಳನ್ನ ಹಾಕೊಳ್ತಕ್ಕಂಥದ್ದು ಮಾಡಿದಾಗ ಈ ಒಂದು ದಿನ ವಿಷ್ಣು ನಾಮವನ್ನ ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ವಿಷ್ಣುವಿನ ಆಶೀರ್ವಾದದಿಂದ ನಿಂತು ಹೋದಂತ ಎಲ್ಲ ಕೆಲಸಗಳು ಪ್ರಗತಿಯನ್ನ ಕಾಣ್ತಕ್ಕಂಥದ್ದು. ಮದುವೆ ಸುಸೂತ್ರವಾಗಿ ಆಗುತ್ತೆ. ಪರಮಾತ್ಮನ ಕೃಪೆಯಿಂದ ಸತ್ಸಂತಾನ ಉಂಟಾಗುತ್ತೆ. ಇನ್ನು ಶುಕ್ರವಾರದಲ್ಲಿ ಸ್ನಾನ ಮಾಡುವ ನೀರಿಗೆ ಗುಲಾಬಿ ಜಲವನ್ನ ಹಾಕೊಳ್ಬೇಕು ಅಥವಾ ಗುಲಾಬಿ ಹೂಗಳನ್ನ ಹಾಕೊಂಡು ಸ್ನಾನ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಶುಕ್ರನ ಆಶೀರ್ವಾದ ಸಿಗುತ್ತೆ. ಹಣಕಾಸಿನ ಒಂದು ತೊಂದರೆ ಇದ್ರೆ, ಸಾಲ ಸೋಲ ಇದ್ರೆ ಎಲ್ಲವೂ ಸಹ ನಿವಾರಣೆ ಆಗ್ತಕ್ಕಂಥದ್ದು. ಸೌಂದರ್ಯ ಇಮ್ಮಡಿ ಆಗ್ತಕ್ಕಂಥದ್ದು, ಮನಸ್ಸು ಶಾಂತವಾಗ್ತಕ್ಕಂಥದ್ದು, ಹಾಗೆ ಮನೆಯಲ್ಲೂ ಸಹ ಚೈತನ್ಯ ಜಾಸ್ತಿ ಆಗ್ತಕ್ಕಂಥದ್ದು, ಲಕ್ಷ್ಮಿಯ ಆಶೀರ್ವಾದ ಸಿಗ್ತಕ್ಕಂಥದ್ದು. ಹಾಗೆ ದೀಪ ಹಚ್ಚುವಾಗ ಸ್ವಲ್ಪ ಪಚ್ಚ ಕರ್ಪೂರವನ್ನು ಅದ್ರಲ್ಲಿ ಹಾಕ್ತಕ್ಕಂಥದ್ದು. ಹಾಗೆ 5 ಏಲಕ್ಕಿ, ಕರ್ಪೂರ ಮತ್ತು ಗುಲಾಬಿ ದಳಗಳನ್ನು ಸುಡ್ತಕ್ಕಂಥದ್ದು. ಅಂದ್ರೆ ಆರತಿಯನ್ನ ಮಾಡ್ಬೇಕು. ಅದ್ರಲ್ಲಿ ಗುಲಾಬಿ ಹೂವನ್ನ ತಗೊಂಡು ಅದರಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಇಟ್ಟು ಆರತಿಯನ್ನ ಮಾಡಿದ್ದೆ ಆದ್ರೆ ಮಹಾಲಕ್ಷ್ಮಿ ಪೂರ್ಣ ಆಶೀರ್ವಾದ ಸಿಗ್ತಕ್ಕಂಥದ್ದು. ದೇವಸ್ಥಾನದಲ್ಲೂ ಸಹ ಪಚ್ಚ ಕರ್ಪೂರವನ್ನ, ಗುಲಾಬಿ ಜಲ ಅಂದ್ರೆ ರೋಸ್ ವಾಟರ್ ಅನ್ನ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ದೇವಸ್ಥಾನದಲ್ಲಿ ಅರ್ಪಣೆ ಮಾಡಿದ್ರು ಸಹ ಮಹಾಲಕ್ಷ್ಮಿ ಪೂರ್ಣ ಆಶೀರ್ವಾದ ಸಿಗ್ತಕ್ಕಂಥದ್ದು. ಇನ್ನು ಶನಿವಾರದಲ್ಲಿ ಎಳ್ಳೆಣ್ಣೆಯನ್ನ ಸ್ವಲ್ಪ ಮೈಗೆ ಹಚ್ಕೊಂಡು ಮಾಲಿಶ್ ಮಾಡ್ಕೊಂಡು ಅಥವಾ ತಲೆಗೆ ಹಚ್ಕೊಂಡು ಸ್ನಾನವನ್ನ ಮಾಡ್ಕೊಳ್ತಕ್ಕಂಥದ್ದು, ಎಳ್ಳೆಣ್ಣೆಯನ್ನ ದಾನ ಮಾಡ್ತಕ್ಕಂಥದ್ದು ಮಾಡಿದ್ರೆ ಶನಿ ದೋಷಗಳೆಲ್ಲವೂ ಸಹ ನಿವಾರಣೆ ಆಗ್ತಕ್ಕಂಥದ್ದು. ಯಾವುದೇ ಒಂದು ಕರ್ಮದಿಂದ ಸಮಸ್ಯೆಗಳು ಬಂದಿದ್ದ ಕರ್ಮದ ಬಿಡುಗಡೆ ಆಗ್ತಕ್ಕಂಥದ್ದು. ಅರಳಿ ಮರದ ಹತ್ರ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚತಕ್ಕಂಥದ್ದು ಮಾಡಿದ್ದೆ ಆದ್ರೆ ಎಲ್ಲ ಗ್ರಹ ದೋಷಗಳು ದೂರ ಆಗುತ್ತೆ. ಕರ್ಮ ದೋಷಗಳು, ಹಿಂದಿನ ಜನ್ಮದ ಕರ್ಮಗಳು, ಏನೆಲ್ಲ ತಪ್ಪುಗಳು ಮಾಡಿರ್ತಾರ ಆ ತೊಂದರೆಗಳೆಲ್ಲವೂ ಸಹ ನಿವಾರಣೆ ಆಗ್ತಕ್ಕಂಥದ್ದು. ಇನ್ನು ಭಾನುವಾರದಲ್ಲಿ ಕೆಂಪು ಚಂದನವನ್ನ ಅಥವಾ ಶುದ್ಧವಾದ ಗಂಗಾ ಜಲವನ್ನ ನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಸೂರ್ಯನ ಆಶೀರ್ವಾದ ಸಿಗ್ತಕ್ಕಂಥದ್ದು. ಆದಿತ್ಯ ಹೃದಯಮನಿಗೆ ದಿನ ಪಠನೆ ಮಾಡ್ತಕ್ಕಂಥದ್ದು. ಹಾಗೆ ಗೋಧಿಯನ್ನ ದಾನ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಈ ದಿನ ಏನೆಲ್ಲ ಅಧಿಕಾರ ಇರೋದಿಲ್ವೋ, ಯಶಸ್ಸು ಇರೋದಿಲ್ವೋ, ಅಥವಾ ಸೋತು ಸಪ್ಪಗ ಹೋಗಿದ್ರೆ ಜೀವನನೇ ಮುಗ್ದೋಯ್ತು ಅನ್ನೋರೆಲ್ಲರೂ ಸಹ ಈ ಚಂದನವನ್ನ ಹಾಕೊಂಡು ಸ್ನಾನ ಮಾಡಿದ್ರಿಂದ, ಚಂದನವನ್ನ ದೇವಸ್ಥಾನದಲ್ಲಿ ಕೊಡೋದ್ರಿಂದ, ಕೆಂಪು ಚಂದನವನ್ನ ನೀರೆಲ್ಲ ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದ್ರಿಂದ ವಿಶೇಷವಾದ ಒಂದು ಫಲವನ್ನ, ಯಶಸ್ಸನ್ನ, ಅಧಿಕಾರವನ್ನ ಪಡಿತಕ್ಕಂಥದ್ದು. ಅಂದ್ರೆ ತೇಜಸ್ಸು, ಓಜಸ್ಸು ಎಲ್ಲವನ್ನ ಪಡ್ಕೊಳ್ತಕ್ಕಂಥದ್ದು. ಹಾಗೆ ಇದೆಷ್ಟನ್ನು ವಾರ ಪೂರ್ತಿ ಯಾರಿಗೆ ಯಾವ ಸಮಸ್ಯೆ ಇದೋ ಅದಕ್ಕೆ ತಕ್ಕಂತೆ ಅದನ್ನ ಮಾಡ್ತಾ ಹೋಗಿ. ಹಾಗೆ ದೇವರ ಮುಂದೆ ತುಪ್ಪದ ದೀಪವನ್ನ ಈ ಭಾನುವಾರದಲ್ಲಿ ಹಚ್ಚಬೇಕಾಗುತ್ತೆ. ಶ್ವಾನಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು, ಗೋಧಿಯನ್ನ ದಾನ ಮಾಡ್ತಕ್ಕಂಥದ್ದು, ಬೆಲ್ಲವನ್ನ ದಾನ ಮಾಡ್ತಕ್ಕಂಥದ್ದು, ಅಥವಾ ಬೆಲ್ಲದ ಅನ್ನವನ್ನ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು, ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು, ಆದಿತ್ಯ ಹೃದಯ ಹೇಳ್ತಕ್ಕಂಥದ್ದು ಯಾವ್ದಾದ್ರು ಸರಿ ಭಾನುವಾರ ಇದನ್ನ ಮಾಡಿದಾಗ ವಿಶೇಷವಾದ ದೊಡ್ಡ ದೊಡ್ಡ ಪುಣ್ಯವನ್ನ, ಫಲವನ್ನ ಪಡಿತಕ್ಕಂಥದ್ದು. ಹಾಗಾಗಿ ಇಷ್ಟನ್ನ ತಿಳ್ಕೊಂಡಿದ್ರೆ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡಿ. ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ತಕ್ಕಂತೆ ಯಾವ ದಿನದಲ್ಲಿ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡಿದ್ರೆ ಎಷ್ಟೊತ್ತು ಸರಳವಾಗಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೂ ನಿಮ್ಗೆ ಪರಿಹಾರ ಕಾಣಲಿಲ್ಲ ಅಂದ್ರೆ ಅಂತರ್ಮನ ಖಂಡಿತವಾಗ್ಲೂ ಅಮ್ಮನವರ ಕೃಪೆಯಿಂದ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ತುಂಬಾ ವಿಶೇಷವಾದ ಒಂದು ಅಮ್ಮನವರ ಕೃಪೆಗೆ ಒಳಗಾಗ್ತಕ್ಕಂಥದ್ದು. ಕೌನ್ಸಿಲಿಂಗ್ ಮುಖಾಂತರ, ಹೀಲಿಂಗ್ ಮುಖಾಂತರ, ಸಹಸ್ರನಾಮಗಳನ್ನ ಕಲಿಯೋದ್ರ ಮುಖಾಂತರ, ಅದರ ಸಂಕಲ್ಪವನ್ನು ಮಾಡ್ಕೊಳ್ಳೋ ಮುಖಾಂತರ ತುಂಬಾ ಒಳ್ಳೇದನ್ನ ಮಾಡ್ಕೊಳ್ಬಹುದು. ಎಲ್ಲೂ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಲಲಿತಾ ದೇವಿಯ ಕೃಪೆಯಿಂದ ಅಂತರ್ಮನದಲ್ಲಿ ಅದ್ಭುತವಾದ ಪರಿಹಾರ ಹಾಗೆ ಯಶಸ್ಸನ್ನ ಕಾಣ್ತಕ್ಕಂಥದ್ದು.